ಬ್ರೋ ಆಡ್ತೀವಿ ಅಲ್ಲ. ಸೊ ಮನ್ಸು ನಮಗೆ ಒಳ್ಳೇದು ಮಾಡಿದ್ರೆ ಸಾಕು. ಸೊ R15 ಇಂಟ್ರಿನೇ ಸಾಕು. ಏನಂತೀರಾ ಅಲ್ಲ? ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ. ಸೊ ನಮಸ್ಕಾರ ಬಾಯ್ಸ್, ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ನಾನು ನಿಮ್ಮ R15 ಕಿಡ್. ಎಲ್ಲ ಹೆಂಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾವು ಹೋಗ್ತಿರೋದು ನಮ್ಮ ಯಮಹ ಶೋರೂಮ್ ನೆಲಮಂಗಲ ಗೀತಾ ಮೋಟರ್ಸ್ ಅಂತ. ಸೊ ಅಲ್ಲಿ ಇವತ್ತು ಒಂದು ಈವೆಂಟ್ ಇತ್ತು. ಲೈಕ್ ಈವೆಂಟ್ ಅಂದರೆ ಹಂಗಂತ ಇದು ನಾರ್ಮಲಿ ಇವತ್ತು ಲಾಂಚ್ ಮಾಡ್ತಿದ್ರು R3 ಮತ್ತು MT-03. ಸೊ ಇವತ್ತು ಹಂಗೆ ಅದನ್ನು ನೋಡಿಕೊಂಡು ಅವರು ಇನ್ವೈಟ್ ಬೇರೆ ಮಾಡಿದರು, ಬನ್ನಿ ಇವತ್ತು ಹೆಂಗೋ ವ್ಲಾಗ್ ಮಾಡ್ಬೋದು ಅಂತ ಅಂದರು. ಸೊ ಅದಕ್ಕೆ ಇವತ್ತು ಹಂಗೆ ಒಂದು ಟೆಸ್ಟ್ ರೈಡ್ ಕೊಡ್ತಾರೋ ಏನೋ ಗೊತ್ತಿಲ್ಲ, ನೋಡೋಣ. ಆ ಈವೆಂಟಲ್ಲಿ ಹೆಂಗೆ ಏನು ಗಾಡಿದೇನು ಹೊಸ ಹಳೇದು ಹೆಂಗಿತ್ತು ಹೊಸದು ಹೆಂಗಿತ್ತು ಅಂತ ಎಲ್ಲ ಒಂದ್ಸಲ ತಿಳ್ಕೊಳ್ಳೋಣ. ಸೊ ನಾನು ಮತ್ತು ನಮ್ಮ ಯಶವಂತ್ ಇದ್ದಾನೆ, ನಾನು ಅವನು ಇಬ್ಬರು ಒಟ್ಟಿಗೆ ಇವಾಗ ಹೋಗ್ತಾಯಿದ್ವಿ. ಇನ್ನೇನು ಇಬ್ಬರೇ, ಜಾಸ್ತಿ ಯಾರನ್ನೂ ಕರ್ಕೊಂಡೋಗಿ ಹೋಗಲಿಲ್ಲ. ಕರ್ಕೊಂಬನ್ನಿ ಅಂತ ಕೇಳಿದ್ರು ನಿಮ್ದು ಯಾರು ಬಾಯ್ಸ್ ಯಾರೋ ಇದ್ರೆ ಅಂತ. ಸೊ ನಾವು ಇನ್ನೇನು ಇಬ್ಬರೇ ಬಂದ್ವಿ, ಇನ್ನೇ ಜಾಸ್ತಿ ಏನು ಮರಕ್ಕೆ ಹೋಗಲಿಲ್ಲ. ಎಲ್ಲ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿರ್ತಾರಲ್ಲ, ಯಾಕಪ್ಪ ಯಾರಿಗೂ ತೊಂದರೆ ಕೊಡೋದು. ಎಲ್ಲ ಹೆಂಗಾಗ್ಬಿಟ್ಟವ್ರೆ ಅಂದರೆ ಬೇಕಾದಾಗ ಬರ್ತಾರೆ, ಬೇಡದಾಗ ಬಿಡ್ತಾರೆ ಅಂತ ಆ ಥರ ಆಗೋಗ್ಬಿಟ್ಟವ್ರಲ್ಲ ಈಗ. ಗೊತ್ಕೋಯೋ ಯಾರೋ ಏನು ಟೆನ್ಷನ್ ತಗೊಳ್ಳೋಣ ನಾವು. ನಮ್ಮ ಕೆಲಸ ಏನೋ ನಾವು ಮಾಡ್ಕೊಂಡು ಹಂಗೆ ಸೀದಾ ಒಳ್ಳೊಳ್ಳೆ ಕಂಟೆಂಟ್ಗಳು ತೋರಿಸ್ತೀನಿ. ಹಂಗೆ ಒಳ್ಳೊಳ್ಳೆ ಸಬ್ಸ್ಕ್ರೈಬ್ ಮಾಡ್ರಪ್ಪ. ನಮ್ಮ ಕನ್ನಡದಲ್ಲೆಲ್ಲ ಮೋಟೋ ಬ್ಲಾಗ್ ಮಾಡ್ತೀನಿ, ಆದರೂ ನೋಡಿರಿ ಹಿಂದಿಯವ್ರಿಗೆ ಅಷ್ಟೊಂದು ಸಪೋರ್ಟ್ ಕೊಡ್ತಾರೆ. ನಮ್ಮ ಕರ್ನಾಟಕದವ್ರಿಗೆ ಯಾಕಪ್ಪ ಆ ಥರ ಸಪೋರ್ಟ್ ಕೊಡೋದಪ್ಪ? ಕೊಡ್ರಪ್ಪ, ಕನ್ನಡ ಹುಡುಗರಿಗೆಲ್ಲ ಒಳ್ಳೆ ಸಪೋರ್ಟ್ ಕೊಡ್ರಿ. ಏನು ಕೊಡ್ತೀರೋ ಏನೋ ಅದೇನು ಗೊತ್ತಿರೋ ನಮ್ಗೆ ಅದೆಲ್ಲ ಗೊತ್ತಿಲ್ಲ. ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ಗಳು ಕೊಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಬೇಜಾನ್ ದುಡ್ಡು ಖರ್ಚು ಮಾಡ್ತಾಯಿದ್ದೀನಿ ಗುರು, ಬರೀ ಅರ್ಧ ಪೆಟ್ರೋಲ್ಗೆ ಹೋಗ್ಬಿಟ್ಟಿದೆ. ಸೊ ಇವಾಗ ಅಲ್ಲೇ ಹೋಗ್ತಾನೆ ನೋಡಬೇಕು ಏನೇನೋ ಏನು ಅಂತ. ನೆನ್ನೆ ನಾನು ನಿಮಗೆ ಆ್ಯಕ್ಚುಲಿ ನೆನ್ನೆ ರೈಡ್ ಇತ್ತು, ಟ್ರ್ಯಾಕ್ ಸೆಷನ್ ನಡೀತು. ಎಲ್ಲ ಟ್ರ್ಯಾಕ್ ಸೆಷನ್ದೆಲ್ಲ ವಿಡಿಯೋ ಎಲ್ಲ ಹಾಕ್ತೀನಿ. ಸೊ ಇದು ಫಸ್ಟ್ ಬ್ಲಾಗ್ ಬರ್ಬೋದು, ಇಲ್ಲ ಅದೇ ಬರ್ಬೋದು, ಯಾವ್ದು ಬರುತ್ತೋ ಗೊತ್ತಿಲ್ಲ. ಸೊ ಅವರ ಶೋರೂಮ್ ಅವ್ರು ಹೇಳ್ತಾರೆ ಯಾವ್ದು ಹಾಕ್ರಿ ಅಂತ. ಅದು ಅವ್ರು ನೆನ್ನೆಯಿಂದ ಕೇಳ್ತಿದ್ದೆ, ಸೊ ವಿಡಿಯೋಸ್ ಎಲ್ಲ ಬೇಕಿತ್ತು ಅಂತ. ಸೊ ನಾನು ಹಂಗೆಲ್ಲ ಸೆಂಡ್ ಮಾಡೋಕ್ಕಾಗಲ್ವಲ್ಲ, ಏನಿದ್ರು ಜಸ್ಟ್ ಫೋನಲ್ಲಿ ಒಂದು 2-3 ವಿಡಿಯೋ ಇದ್ದರೆ ಮಾತ್ರ ಸೆಂಡ್ ಮಾಡಿಕೊಡ್ತಿದ್ದೆ. ಯೂಟ್ಯೂಬ್ ಬ್ಲಾಗ್ಸ್ ಅಲ್ವಾ, ಸೊ ಒಟ್ಟಿಗೆ ಹಾಕ್ತೀನಿ, ಎಲ್ಲ ನೋಡ್ಕೊಂಬಿಡಿ ಅಂತ ಅಂದೆ. ಹೌದಾ ಸರಿ ಅಂತ ಅಂದರು. ಇನ್ನೇನು ಪರವಾಗಿಲ್ಲ, ನಮ್ಮ ನಿನ್ನೆ ಎಲ್ಲ ತುಂಬ ಖರ್ಚು ಮಾಡಿರೋಂಗಿದ್ರು ನಮ್ಮ ಯಮಹದವರು. ಸೊ ಆಯಿಲು ಆಗಲಿ ಇದಾಗಲಿ ಎಲ್ಲ ಆಲ್ಮೋಸ್ಟು ನಮಗೆ ಎಲ್ಲ ಅವರೇ ಮಾಡಿಕೊಟ್ರು. ಸರ್ವಿಸ್ ಕೂಡ ಆಯಿತು, ಅಲ್ಲೇ ಒಂದು ರೌಂಡ್ ನಮ್ಮ ಬೇಬಿ. ಇನ್ನೇನು ಗುರು, ನಿನ್ನೆ ಮಾತ್ರ ಟ್ರ್ಯಾಕ್ ಸೆಷನ್ನು ಮೆಮೊರಿ ಸಕಲಾಗಿತ್ತು. ಬಟ್ ಟ್ರೀಟ್ ಚೆನ್ನಾಗಿ ಮಾಡಿದ್ರು ನಮ್ಮ ಯಮಹದವರು. ಏನು ನಮಗೇನು ಅಂತ ಕೊರತೆ ಎಲ್ಲ ಏನೂ ಮಾಡಲಿಲ್ಲ, ಚೆನ್ನಾಗಿ ನೋಡಿಕೊಂಡ್ರು. ಎಲ್ಲ ಚೆನ್ನಾಗಿ ಪೊಲೈಟಾಗಿ ಚೆನ್ನಾಗಿ ಮಾತಾಡಿದರು. ಇನ್ನೇನು ಗುರು, ಅಯ್ಯಪ್ಪ ಹೆಂಗಿರುತ್ತೆ ಏನು. ನಾನು ನೆನ್ನೆ ಎಲ್ಲ ತೋರಿಸ್ದೇನೆ. R3 ಇತ್ತು, MT-03 ಇತ್ತು, 2 ವೆಹಿಕಲ್ ಇತ್ತು, ಅಲ್ಲೇ ಇಟ್ಟಿದ್ರು ಓವರಾಲ್. ಆ್ಯಕ್ಚುಲಿ ಅದನ್ನು ತೋರಿಸ್ದೆ ನಾನು ನಿಮಗೆ. ಬಟ್ ನಮ್ಗೆ ಇಲ್ಲಿ ಸಡನ್ನಾಗಿ ಲಾಂಚ್ ಕರೆದ್ರಲ್ಲ, ಸೊ ಇದು ಬ್ಲೂನೇ ಅನ್ಕೋತೀನಿ. ಇವ್ರು ಜಾಸ್ತಿ ಬ್ಲೂನೇ ಅಲ್ವಾ ಇದು ಮಾಡೋದು, ಕಲ್ ಆಫ್ ಬ್ಲೂ ಅಂತ ಯಮಹ, ಅದಕ್ಕೆ ಅಲ್ವಾ ಹೆಸರಾಗಿರೋದು. ಸೊ ಇವ್ರು ಬ್ಲೂನೇ ತಂದಿರ್ತಾರೆ ಅನ್ಕೋತೀನಿ. ನಿನ್ನೆ ನಿಮಗೆ ಮಾರ್ನಿಂಗ್ ಆ ವಿಡಿಯೋ ಹಾಕಿರ್ತೀನಿ ನಾನು ಇದ್ರಲ್ಲಿ ಟ್ರ್ಯಾಕ್ ಹೋಗುವಾಗ. ಅವಾಗ ನಾನು ಯಮಹ ಶೋರೂಮಲ್ಲೇ ಇದ್ವಾ, ಅಲ್ಲಿಂದ ಕಂಟಿನ್ಯೂ ಮಾಡಿದ್ದಲ್ಲ ನಾವು. ಸೊ ಅದ್ರದ್ದು ನಾನು ಅಲ್ಲೇ ಎತ್ತಕ್ಕೆ ಹೋದೆ. ಆ ಟೈಮಲ್ಲಿ ಮ್ಯಾನೇಜರ್ ಅವರು ಇಲ್ಲ ಸರ್ ನಾಳೆ ಇದು ಮಾಡ್ತಾರೆ ಅಂತ ಅಂದಾಗ, ಓಪನಿಂಗ್ ನಾಳೆ ಇರೋದು ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ಏನೂ ತೋರ್ಸೋಕೆ ಹೋಗಲಿಲ್ಲ. ಅಷ್ಟೊತ್ತಿನ ಟ್ರ್ಯಾಕಲ್ಲೇ ನಿಲ್ಲಿಸಿದ್ರು ಅದನ್ನೆಲ್ಲ. ಏನೂ ಇಲ್ಲ ಗುರು, ಆ್ಯಕ್ಚುಲಿ ಹೇಳಬೇಕು, ನಾನು ಆಲ್ರೆಡಿ ನೋಡಿಕೊಂಡೆ, ಓಡ್ಸೋಕ್ಕಾಗಿಲ್ಲ ಅಷ್ಟೇ. ನೆನೆಲ್ಲ ಟ್ರ್ಯಾಕಲ್ಲಿ ಯಾರಿಗೂ ಏನೂ ಕೀ ಕೊಟ್ಟಿಲ್ಲ, ಯಾರಿಗೂ ರೈಡರ್ಸ್ಗಾಗಲಿ ಯೂಟ್ಯೂಬರ್ಸ್ಗಾಗಲಿ ಯಾರಿಗೂ ಏನೂ ಕೊಟ್ಟಿಲ್ಲ. ಸೊ ಇವತ್ತು ಆಪರ್ಚುನಿಟಿ ಸಿಗ್ಬೋದು
ಅಂದ್ಕೊಂಡು ಹೋಗ್ತೀವಿ. ಹಿಂಗೆ ಗೊತ್ತಿಲ್ಲ ನನಗೂ ಏನು ಪ್ರೊಸೀಜರು ಏನೋ ನನಗಂತೂ ಗೊತ್ತಿಲ್ಲ. ಸೊ ಅವ್ರು ಹೇಳ್ದಂಗೆ ಅಲ್ವ ನಾವು ಮಾಡಬೇಕು, ಎಲ್ಲ ಮಾಡೋಕ್ಕಾಗಲ್ಲ ಹಂಗೆ ಅಂತ. ಸೊ ಕರೆದಿದ್ರಲ್ಲ ಒಂದು ಹಂಗೆ ನನಗೂ ಒಂದು ರೌಂಡು ವಿಸಿಟ್ ಆಗುತ್ತೆ, ಒಂದು ಲಾಗ್ ಆಗುತ್ತೆ ಅಂತ ಹಂಗೆ ಚಾವು ಬನ್ನಿ. ಇನ್ನೇನು ನಾವು ಅಲ್ಲಿ ಹೋಗ್ತಾನೆ ಸಿಗೋಣ ಶೋರೂಮಲ್ಲಿ. ಅಲ್ಲ ತುಂಬ ಜನ ಬಂದಿರ್ತಾರೆ ಅನ್ಕೋತೀನಿ, ಅಷ್ಟೊತ್ತಿಗೆ ಇನ್ವೈಟ್ ಮಾಡಿದ್ದಾರೆ. ಸೊ ಬೈಸ್ ಇವತ್ತು ನಾವು ಆಲ್ರೆಡಿ ಬಂದ್ವಿ. ನಾನು ಕ್ಯಾಮ್ರಾ ಆಫ್ ಮಾಡ್ಕೊಂಡ್ಬಿಟ್ಟಿದ್ದೆ. ಎಷ್ಟು ಗಂಟೆಗೆ ಮಾಡ್ತಾರೋ ಗೊತ್ತಿಲ್ಲ. 4 o'clock ಅಂತ ಹೇಳಿದರು, ಗೊತ್ತಿಲ್ಲ. ಗ್ರೂಪಲ್ಲಿ 4 ಆ ಸೈಡಾ ಎಲ್ಲಿ ಅಲ್ಲ ಅಲ್ಲಿ ಆಪೋಸಿಟಾ ಅಲ್ಲಿ ಹಾಕ್ಲಾ? ಹಾಂ ಏನು ಎಳ್ಳಿಲ್ಲ ಅಂತ ಇಲ್ಲ ಹಾಕ್ಬಿಡ್ತೀನಿ ಬಿಡಿ. ಎಲ್ಲಿ ಇವ್ರು ಕಿರಣ್ ಅವರು? ಅಯ್ಯಪ್ಪ ಬ್ರದರ್ ಥ್ಯಾಂಕ್ಸ್ ಇನ್ವೈಟ್ ಮಾಡಿದ್ಕೆ. ಅಯ್ಯೋ ಇಲ್ಲ ಅವ್ರೆ ಆರಾಮ? ಹಾಂ ನೆನೆ ಎಲ್ಲ ಮುಗೀತು. ಮುಗಿಸ್ಕೊಂಬಂದ್ವಿ. ಹೇಳು. ಅವ್ರು ಇಲ್ಲಿ ಕಿರಣ್ ಅವರು ಬೇರೆ ಇದ್ದೀರಾ? ಓ ಇಲ್ಲ ಅವರೇ ದೇವರು. ಹಾಂ ಚೆನ್ನಾಗಿ ಕಾಣ್ತೀರ ಬಿಡ್ರಿ. ನೆನೆ ತೋರಿಸ್ತೀನಿ ನಾನು ನಿಮಗೆ ಒಂದು ನಿಮಿಷ. ಸೊ ಇವಾಗ ಆದ್ರೂ ಎಲ್ಲ ಆ ಸೈಡ್ ಇದೆ, ಬನ್ನಿ ನಿಮ್ಗೆ ಅಲ್ಲಿ ತೋರಿಸ್ತೀನಿ ಬಾ. ಈ ಅಬ್ಬ ನನಗೆ ಕೊಟ್ಟೆ ಟಿ ಶರ್ಟ್ ಹಾಕೊಂಬಿಟ್ಟಿದ್ಯಾ? ಹಾಂ ಆರಾಮ ಇಲ್ಲ, ನಾನು ಫ್ರೆಂಡ್ ಒಬ್ರು ಬಂದ್ವಿ. ಸೊ ನೋಡಿ ಬಾಯ್ಸ್ R3 ಗೊತ್ತಿಲ್ಲ. ಇನ್ನೊಬ್ರು ಯಾರೋ ಮೀಟ್ ಮಾಡ್ಬೇಕು, ನನ್ನ ಮೀಟ್ ಮಾಡಬೇಕು ಅಂತ ಇನ್ನೊಬ್ರು ಇದ್ರು, ಯಾರೋ ಬರ್ತೀನಿ ಅಂದರು. ಯಾರು ಗೊತ್ತಿಲ್ಲ. ನೆನ್ನೆ ಬಂದಿರಲ್ಲ ಅವ್ನು ಗೊತ್ತಿನವರು ಬಂದಿದ್ರು. ಸೊ ಬಾಯ್ಸ್ ಇದು ಇದೆ R3 ಮತ್ತು ಒಂದು MT-03 ಒಳಗಿದೆ. ಇದ್ಯಾಕೂ ನನಗೇನೋ ಕಲರ್ ಏನೋ ಅಷ್ಟೇ ಅನಿಸಿಲ್ಲ. ನೈ ಪಾಲಿಶ್ ರೆಡ್ಡಲ್ಲಿ ಹೊರಡು ಇದು ಅಷ್ಟೇನು ಚೆನ್ನಾಗಿಲ್ಲ, ನನಗೇನು ಅಷ್ಟಲಿಲ್ಲ. ನಮ್ಮ ಕಲರಲ್ಲೇ ಸ್ವಲ್ಪ ಡಿಮ್ಮಾಗಿ ಕೊಟ್ಟಿದ್ರೆ ಓಕೆ. ಈ ಪೂರ್ತಿ ರೆಡ್ ಕೊಟ್ಬಿಟ್ಟು ಅದನ್ನು ಸೇರಿಸಿ ರೆಡ್ ಕೊಟ್ಬಿಟ್ರು ಗುರು. ಬೇರೆ ಏನು ಚೇಂಜ್ ಎಲ್ಲ ಏನೂ ಮಾಡಿದೆ. ಸೊ ಇದಕ್ಕೆ TF ಎಲ್ಲ ಏನು ಬರೋಲ್ಲ. ಮಾನ್ಸ್ಟರ್ ಒಂದು, ಬ್ಲೂ ಒಂದು ಮತ್ತು ಇನ್ನೊಂದಿದೆ, ಅದಕ್ಕೆ ಮಾತ್ರ ಕೊಟ್ಟಿರೋದು. ನಮ್ಮ ಕಿರಣ್ ಬ್ರೋ ಅಲ್ಲವ್ರೆ, ಇನ್ನೂ ಬರೋರು ಅವ್ರೆ. ಸೊ 4 ಗಂಟೆ ಅನ್ಕೋತೀನಿ. ಬನ್ನಿ ಆಮೇಲೆ ಸಿಗೋಣ. ನಮ್ಮ ಯಶವಂತಪ್ಪ ಬಂದವನೆ, ಫುಲ್ ಬ್ಯುಸಿ ಆಗಿಬಿಟ್ಟವನೆ. ಸೊ ಇದೇ ನಾನು ಆ್ಯಕ್ಚುಲಿ ಹೇಳಬೇಕು ಅಂದರೆ ರಿವ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಸೊ ಇದೊಂದು ರಿವ್ಯೂ ಮಾಡ್ತೀನಿ ನೋಡಿ. ಇದು ಚೆನ್ನಾಗಿದೆ. ಎರಾಕ್ಸ್ ಸೇಮ್ R15 ಇಂಜಿನ್ ಗುರು ಇದರೊಳಗಿರೋದು, ಏನು ಎಕ್ಸ್ಟ್ರಾ ಏನಿರೋಲ್ಲ. ಏನೋ ಒಂದೊಂದು ಏನಂದರೆ ಇನ್ನು R15 ಒಂಚೂರು ಬ್ರೇಕಿಂಗ್ ಒಂಚೂರು ಚೆನ್ನಾಗಿ ಮಾಡಿದರೆ ಇನ್ನೂ ಚೆನ್ನಾಗಿರೋದು. ಸೊ ಇಲ್ಲೊಂದು ಬ್ಲೂ ಕೊಟ್ಟಿದ್ದಾನೆ, ಇದೊಂದು ಎರಾಕ್ಸು, ಇಲ್ಲೊಂದು ಇದಿದೆ. ಇನ್ನೆಲ್ಲ ಸ್ಕೂಟಿಗಳೇ ಗುರು. ಎರಾಕ್ಸ್ ಒಂದು ಮಾಡಬೇಕು ಅಂತಿದೆ. ಅವತ್ತೇ ಹೇಳಿದ್ರು ಇವರೇ ಮ್ಯಾನೇಜರು. ಸೊ ಇವ್ರು ಕೊಡ್ತೀನಿ ಅಂತ ಹೇಳಿದರು. ಸೊ ಬಾಯ್ಸ್ ಇವಾಗ ಓಪನಿಂಗ್ ಅವ್ರು ಬಾಸ್ ಬರಬೇಕಾಗಿತ್ತು ಅಂತ ಇವಾಗ ಬಂದಿದ್ದಾರೆ. ನಾವು ಏನೇನೋ ಸೀನ್ಗಳು. ಗಾಡಿ ಎಲ್ಲ ನೆನ್ನೆ ಎಲ್ಲ ನೋಡ್ಬಿಡಿ. ಟ್ರ್ಯಾಕಿಗೆ ಹೋಗಿದ್ದೀವಲ್ಲ, ಗಾಡಿ ನಿಮ್ಮ ಹೆಸರು ಬರ್ಸ್ಕೊಂಡಿದ್ದೀರಾ? ಏನು ಕತೆ? ಅಲ್ಲ ನಿಮ್ಮ ಹೆಸರು ಬರ್ಸ್ಕೊಂಡಿದ್ದೀರಾ ಏನು? ಓಕೆ. ಓಪನಿಂಗ್ MT-03 ಆ್ಯಂಡ್ R3.
ಹೋದ R3 ಮತ್ತು MTಯಲ್ಲಿ ನಮ್ಮ R3 ಮುಂಚೆ ಇದಕ್ಕೆ ವೆಯ್ಟ್ ಸ್ವಲ್ಪ ಇವಾಗ ರೆಡ್ಯೂಸ್ ಮಾಡಿದ್ದಾರೆ. ಸೊ ಅವಾಗ ಒಂದು 173 174 ಏನೋ ವೆಯ್ಟ್ ಇದ್ದಿದ್ದು. ಸೊ ಇವಾಗ ಒಂದು 169 ಮಾಡಿದ್ದಾರೆ ಇವಾಗ. ಸೊ ಹಂಗೆ ಮಾಡಿ ಆಮೇಲೆ ಡಿಟ್ಯೂನ್ ಮಾಡಿದ್ದಾರೆ ಇಂಜಿನ್ನ. ಅಷ್ಟು ಬಿಟ್ಟು ನಿಮ್ಗೆ ಇದರಲ್ಲಿ ಫೆಸಿಲಿಟೀಸ್ ಆಗಲಿ ಅದಾಗಲಿ ಏನೂ ಸಿಗೋಲ್ಲ ನಿಮಗೆ. ನೀವು ಹೋದರೆ MTಗೆ ನಿಮಗೆ MTಗೇನು ಸೇಮ್ ಮಾಡಿದ್ದಾರೆ, ಯಾವುದು ಬಿಟ್ಟಿಲ್ವಲ್ಲ. ಸೊ MT-03 ಇದೇ ಫಸ್ಟ್ ಟೈಮ್ ಅನ್ಕೋತೀನಿ. ಇಲ್ಲಲ್ಲ ಬಿಟ್ಟಿದ್ದು ಅನ್ಕೋತೀನಿ, ಓನ್ ಮಾಡೋದಿತ್ತು. ನಮ್ಗೆ MT ಬೆಲೆಲ್ಲ ನಮ್ಮ ನೇಕೂಡಲ್ಲ ಅಷ್ಟೊಂದು ಇದಿರಲಿಲ್ಲ, ಎಲ್ಲ R3ನೇ ಇದಿದ್ದು ಫಸ್ಟಿಂದ ನಾನು ತೊಗೋಬೇಕು ಅಂದವರೆಲ್ಲ. ಸೊ ವಾಯ್ಸ್ ಫೈನಲಿ ನಮ್ಮ R3 ಡ್ರೈವನ್ ನೆನೆ ತೋರಿಸಿದ್ದೀನಿ. ಸೊ ಇದೊಂದು ಈಗ ಹೊಸದೊಂದು. ಸೊ ಕಸ್ಟಮರ್ ಬಂದರೆ ಗಾಡಿ ಇಲ್ಲ ಅಂತೇಳಿ ಕೊಡ್ತಿರೋ ಅಂತ ಹೇಳಿದರು. ಆಮೇಲೆ ಒಂದು ಬಿಟ್ಟು ಲಾಂಚ್ ಮಾಡ್ತಾರಲ್ಲ, ಸೊ ಸಪ್ರೇಟಾಗಿ ಒಂದು ಬ್ಲಾಗ್ ಮಾಡ್ತೀನಿ. R3 ಆಗಲಿ MT-03 ಒಂದು ಟೆಸ್ಟಿಂಗ್ ಬಂದಾಗ ಬನ್ನಿ ಮುಖ್ಯ. ವಾಯ್ಸ್ MT-03 ಆ್ಯಕ್ಚುಲಿ ಬುಕ್ ಆಗಿದೆಯಂತೆ. ಸೊ ಇದು ಮಾತ್ರ ಬುಕ್ ಆಗಿಲ್ಲ, ಇದು ನಮ್ಮ ಶೋರೂಮಲ್ಲಿ ಇರೋದಂತೆ. ಸೊ ನೋಡೋಣ, ಇದನ್ನೇ ಕೇಳ್ಬೋದು ಬಂದಾಗ. ಸೊ MT-03 ಓನರು ಇವರಿಂದ. ಸೊ ಬ್ರೋ, ಈ ಎಕ್ಸ್ ಶೋರೂಮ್ ಪ್ರೈಸೆಲ್ಲ ಎಷ್ಟಾಗಿದೆ? ಎಕ್ಸ್ ಶೋರೂಮು 460 ಆನ್ ರೋಡು 6 ಏನಾದ್ರು ಆಯ್ತು. ಸೊ ನಿಮಗೆ ಇದು ಏನಂದರೆ ರಿಫೈನ್ಡ್ ಇಂಜಿನ್ ಅಂತ ಅವರು ಬುಕ್ ಮಾಡಿದ್ದೆ ಅಂತ. ಇಲ್ಲ ಅಂದರೆ ಅವ್ರು ಆ್ಯಕ್ಚುಲಿ 390ಗೆ ಹೋಗ್ತಿದ್ರಂತೆ. ಸೊ ಅದರಲ್ಲೂ ಟ್ವಿನ್ ಸಿಲಿಂಡರ್ ಐತಲ್ಲ, ಸೊ ಇದರಲ್ಲೆಲ್ಲ ಸೊ 2 ಟ್ವಿನ್ ಸಿಲಿಂಡರೇ, ಅದರಲ್ಲೇನೂ ಇಲ್ಲ. ಸೊ ನನಗೆ ಯಾಕೋ ಒಂದು ಸ್ವಲ್ಪ ಜಾಸ್ತಿ ಆಯಿತು ಅಂದ್ಕೊಂಡೆ. 6 ಲಕ್ಷ ಅಲ್ಲ, ಅದು 6 ಲಕ್ಷ ಅಂತ ಇದ್ರು. ಇದು 6 ಮೇಲೆ ಇದು ಜಾಸ್ತಿನೇ ಇರುತ್ತೆ. ಏನೋ ಗೊತ್ತಾದ್ರು ಜಾಸ್ತಿ ಆಯಿತು. ಆ್ಯಕ್ಚುಲಿ ಏನೇ ತೊಗೊಂಡ್ರು ನೇಕಡ್ ತೊಗೋಬೇಕು ಅಂತ ಇಷ್ಟ ಆಗಿದ್ದು. ಇವಾಗ ಅದಕ್ಕೆ ನೀವು ಇದು ತೊಗೊಂಡಿದ್ದಲ್ಲ ನೇಕಡ್ ಅಂತ. ಅದು ಎಳ್ದಾಡೋಕ್ಕೆಲ್ಲ ಬೇಬಿ ಹೋಮ್ ಅಂತ ಹಾಕ್ಬಿಡಿ ಇವಾಗ. ಅಲ್ಲ, ಎಳ್ದಾಡೋಕ್ಕೆಲ್ಲ ಆಗುತ್ತದು. ಆಗುತ್ತೆ ಬ್ರೋ, ಇದಾಗುತ್ತೋ ಅದು? ಅದಾಗಲ್ಲ ಬ್ರೋ, ಅದಾಗಲ್ಲ. ನಿಮ್ಗೆ ಇದ್ರಷ್ಟು ಟಾರ್ಕಿ ಎಲ್ಲ ಬರೋಲ್ಲ ಬ್ರೋ. ಇದು ಹೆವಿ ಟಾರ್ಕಿ ಮಿಷಿನು, ಅದು ಬರೋಲ್ಲ ಬ್ರೋ. ಟಾಪ್ ಆ್ಯಂಡ್ಗೋಸ್ಕರ ತೊಗೋಬೇಕಷ್ಟೇ ಅದನ್ನು. DRL ಆನ್ ಮಾಡಿ ಬ್ರೋ. ಬ್ರೋ ಬ್ರೋ ಬ್ರದರ್ ಸೈಡ್ ಬರ್ಬೇಕಂತ ಅವ್ರೆ. DRL ನೋಡ್ಬೇಕು ಒಂಚೂರು ಹೇಳಿ. ಅದು ಆನ್ ಮಾಡಬೇಕು. DRL ನೋಡಬೇಕು, ಒಂಥರ ಸಗದಾಗುತ್ತೆ ಎಲ್ಲಿ ಅಂತ. ಅದರಲ್ಲೂ ಇದರಲ್ಲೂ ನೀವು ಸ್ವಲ್ಪ ಹೆವಿನೇ ಚೇಂಜಸ್ ಮಾಡಿದ್ರು ಲೈಟ್ ಅಲ್ಲ. MT-ನೂ ಇದಕ್ಕೂ MT-55 ಚೇಂಜಸ್ ಮಾಡಿದೆ. ಬಲ್ಪ್ ಅದೇ ಇದೆ, ಇದಿಲ್ಲಿ ಚೇಂಜಸ್ ಚೇಂಜ್ ಮಾಡಿದಾನೆ ಬ್ರೋ. ಅದೊಂಥರ ಸೇಮ್ G900 ಥರ ಮೇಲ್ಗಡೆ ಆಗಿದೆ. ಟ್ಯಾಂಕ್ ಆಗಲಿ ಅದು ಡೆಸ್ಟಿನೇಷನ್ ಹೋಗಿ ಇಷ್ಟ ಆಗ್ಬಿಟ್ಟಿದ್ದಾರೆ. ಬಟ್ ಚೆನ್ನಾಗಿದೆ ಬ್ರೋ. ಒಂದೇನಂದರೆ ಇದೊಂದು ಅಲ್ಲ, ಇಲ್ಲ ಐ ಥಿಂಕ್ ಅದು ಇದು ಕವರ್ ಆಗ್ಬೋದು ಅನ್ಕೋತೀನಿ. ಅದು ಕಾಣಿಸಲ್ಲ ಅಷ್ಟು, ಇದು ಕಾಣಿಸ್ತದೆ. ಅದು ನೇಕಡ್ ಒಳಗೈತೆ ಬ್ರೋ ಆರಾಮಾಗಿ. ಇದೊಂಥರ ಏನೋ ಕೆಳಗಡೆ ಬಂದಂಗೆ ಅನಿಸ್ತಾ ಇದೆ. ಆರನ್ನು ಒಂಚೂರು ಅಜೀಬ್ ಬಂದಂಗೆ ಆಗ್ತಾ. ಹ್ಞೂ ಬ್ರೋ, ಹೇಳಿ ಬ್ರೋ. ವಾಯ್ಸ್ ಹಾಂ ಬ್ರೋ, R15 ಕಿಟ್ ಅಂತ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಬ್ರೋ. ವಿಡಿಯೋ ಕಳಿಸ್ತೀರಾ ಬ್ರೋ? ಎಲ್ಲ ಕಳಿಸ್ತೀನಿ ಬ್ರೋ. ರೇಡಿಯೇಟರ್ ಒಂದು ಸ್ವಲ್ಪ ದೊಡ್ಡ ಇಂಜಿನ್ ಎಲ್ಲ ಸಖತ್ತಾಗಿ ಕೊಡ್ತೀನಿ. ಏನಂದರೆ ಇದೊಂಚೂರು ಥ್ರಾಟಲ್ಲು ಸ್ವಲ್ಪ ಗಟ್ಟಿ ಇದೆ ಬ್ರೋ. ಅಷ್ಟು ಸ್ಮೂತಾಗಿ ಏನಿಲ್ಲ, ಆಲ್ಮೋಸ್ಟ್ ಹೆವಿ ಗಟ್ಟಿ ಇದೆ ಇದೊಂದು. ಇವಾಗ ನಾವು ಫ್ಯೂಲ್ ಅಪ್ ಮಾಡ್ತಾ ಇವಾಗ ಫ್ಯೂಲ್ ಅಪ್ ಮಾಡಿ ಸೀದಾ ಪಕ್ಕಕ್ಕೆ ಗಾಡಿ ಒಂದು ಪಕ್ಷ ಒಂದು ಕಡೆ ನೋಡೋಕ್ಕೆ ಹೆವಿ ಲುಕ್ಕಾಗೇ ಇದೆ ಗುರು. ಲುಕ್ಕಲ್ಲಿ ಏನೋ ಮಿಳ್ಸೋಕ್ಕಾಗಲ್ಲ. ಇವರು ಎಲ್ಲದರಲ್ಲೂ ಚೆನ್ನಾಗಿ ಲುಕ್ಕಾಗಲ್ಲ, ನೆಕ್ಸ್ಟ್ ಲೆವೆಲಾಗೆ ಮಾಡ್ತಾರೆ. ಬಟ್ ಅದೊಂಚೂರು ಅಷ್ಟೇನು ಅನಿಸಿಲ್ಲ ನನಗೇನು ಆರ್ತಿ ಮೇಲೆ. ನನಗೆ MT ನೋಡೋಕ್ಕೋಸ್ಕರ ಬಂದಿಲ್ಲ ನ್ಯಾಚುರಲ್. MT ಚೆನ್ನಾಗಿದೆ ಗುರು. ಎಷ್ಟು ಹೇಳಿ ಬ್ರೋ ಇದು ಪ್ರೈಸ್? ಹೇಳಿ ಬ್ರೋ, ಪ್ರೈಸ್ 6 lakhs. 6 ಲಕ್ಷ ಕೊಡ್ಬೋದಲ್ವಾ? ಇದು ಕೊಡ್ಬೋದು. ಅವ್ರು ತಗೊಂಡಿದ್ದು ಡೈಲಿ ಸಿಗುತ್ತೆ, ಡೈಲಿ ಓಡಾಡಕ್ಕಂತ ಇಲ್ಲಿಗೆ ಡೈಲಿ ಇದು ತಗೊಂಡು ವ್ಯಾಲ್ಯೂ ಯಾಕೋ ಜಾಸ್ತಿ. ಅವ್ರು 390 ತಗೊಳಕ್ಕೆ ಹೋಗಿ ಟ್ವಿನ್ ಸಿಲಿಂಡರ್ ತಗೊಂಡು ಅಂತ. ಓ
ಹೌದಾ ಜಾಸ್ತಿ ಹೋಯ್ತಾ ಬ್ರೋ ಆಫ್ ಮಾಡೋದು ನೋಡಿ ಮಾಡ್ಕೊಂಬಿಡ್ರಿ ಎಲ್ಲ ತಗೋತಾ ಇಲ್ಲ ಹಾಂ ಆಯ್ತು ಅದೇ ಫ್ಯೂಲ್ ಆಗಿರಲಿಲ್ಲ ತಾನೇ ಟೋಟಲ್ ಇದೆಯಲ್ಲ ಅದು ಕ್ವಿಕ್ಕಾಗಿದೆ ಬಟ್ ಏನಂದ್ರೆ ತುಂಬ ಟೈಟ್ ಇದಂಗಿದೆ ಬ್ರೋ ಅದೇ ಯೂಸ್ ಆದ್ಮೇಲೆ ಆಗ್ಬೋದು ಅನ್ಬೋದು ಬ್ರೋ ಫಸ್ಟ್ ಪ್ರೈಸ್ ಗಾಡಿಗಳೆಲ್ಲ ಹಂಗೆ ಮಾಡಿ ಬ್ರೋ ಫ್ಯೂಯಲ್ ಸಿಲಿಂಡ್ರದು ಇನ್ಸೈಡ್ ಇದೆ ಪ್ರಾಡಲ್ಲು ರೈಸ್ ಮಾಡ್ಬೋದಾ ಪ್ರಾಬ್ಲಮ್ ಇಲ್ಲ ಸೊ ಎಲ್ಲ ಮುಗಿಸ್ಕೊಂಡು ಇವಾಗ ಸೀದಾ ನಾವು ಮನೆ ಸೈಡ್ ಹೋಗ್ತಾ ಇದ್ದೀವಿ. ಸೊ ಅವರು ಬಾಸ್ ಅವ್ರು ಹೇಳಿದರು ಹಿಂಗೆ ನೆಕ್ಸ್ಟ್ ಯಾವುದೋ ಒಂದು ಇದು ಬರುತ್ತೆ. ಸೊ ಅವ್ರು ಕಾಣಿಸ್ತಿದ್ರಲ್ಲ ಅವರೇ ಬಾಸು, ಅಂದರೆ 3 ಕಡೆ ಅವ್ರದ್ದೇ ಅಂತ ಶೋರೂಮ್ ಇರೋದು. ಸೊ ಇದೊಂದು ಬರುತ್ತೆ, ನಮ್ಮ ಇನ್ನೊಂದು ಯಾವುದಪ್ಪ ಅದು ಒಂದು 8 ಮೇಲೆ ಬರುತ್ತೆ, ಅಲ್ಲೊಂದು ಮತ್ತು ಇಲ್ಲೊಂದು ಕಡೆ ತುಮಕೂರು, 3 ಕಡೆ ಇವ್ರು ಗೀತಾ ಮೋಟರ್ಸ್ ಅವ್ರು ಇರೋದು. ಸೊ ನಮ್ಮ ಕಿರಣ್ ಬ್ರೋ ಇದ್ದಾರೆ. ಕಿರಣ್ ಬ್ರೋ ಸಿಗ್ತೀನಿ, ಬರಲಾ? ಸೊ ಎಲ್ಲ ಮುಗೀತು ಬೈಸ್, ಏನೇನೋ ಸ್ನ್ಯಾಕ್ಸ್ ಏನೇನೋ ಇತ್ತು. ಸೊ ಸ್ವೀಟ್ಸ್ ಎಲ್ಲ ಹಂಗೆ ಇತ್ತು, ಸಿಕ್ತು. ಸೊ ಮುಂದೆ ಯಾವ್ದಾರ ಟೆಸ್ಟಿಂಗ್ ಇದ್ದರೆ ಸಿಗೋಣ ಬ್ರದರ್. ನೆಕ್ಸ್ಟ್ ಯಾವ್ದಾರ ಟೆಸ್ಟಿಂಗ್ ಇದ್ದರೆ ಹೇಳ್ತೀರಲ್ಲ. ಯಾಕಲ್ಲ ಫುಲ್ ರೇಸ್ ಮಾಡ್ತಾವನೆ. ಹೇಯ್ ಬಾ ಆಯಿತು, ಮುಗೀತು ಇವಾಗ. ಸೊ ಇಷ್ಟೇ ಈ ಬ್ಲಾಗು. ಮುಂದೆ ಹಂಗೆ ಒಂದು ಮಾತು ಹೇಳ್ತೀನಿ, ಏನೇನಾಯಿತು ಏನು ನಡೀತು ಅಂತ ಒಂಚೂರು. ಹಾಂ, ಗ್ಲೌಸ್ ಕೊಟ್ಬಿಡು. ಹೆಂಗೆ ಅನ್ನಿಸ್ತು ಗಾಡಿ? ಚೆನ್ನಾಗೈತಾ? ಜಾಸ್ತಿ ಆಯ್ತಾ? ಸರಿ ಹೋಗೋಣ. ಹ್ಞೂ ಸರಿ ಬಾಯ್ಸ್, ಎಲ್ಲ ಮುಗೀತು. ಸೊ ಇವಾಗ ನಾವು ಸೀದಾ ಮನೆ ಕಡೆ ಜಾವು. ಸೊ ಥ್ಯಾಂಕ್ಸ್ ಟು ಯಮಹ ಆ್ಯಂಡ್ ನಮ್ಮ ಇವರು ಕಿರಣ್ ಬ್ರೋ ಆ್ಯಂಡ್ ಮ್ಯಾನೇಜರ್. ಆಮೇಲೆ ಇನ್ನೊಬ್ಬರು, ಸೊ ಅವ್ರ ಹೆಸರು ಬೇರೆ ಮರ್ತೋದೆ ನಾನು, ವಿಕೇಶ್ ಅಂತ ಏನೋ ಇರಬೇಕು. ಸೊ ಸ್ನ್ಯಾಕ್ಸ್ ಅಂತ ಒಂದು ಸ್ಯಾಂಡ್ವಿಚ್ಚು ಮತ್ತು ಇನ್ನೊಂದೇನೋ ಕೊಟ್ಟರು, ಏನೋ ಗುರು ಒಂದು ಕೇಕ್ ಕೊಟ್ಟರು ಅಷ್ಟೇ. ಹಂಗೆ ಒಂದು ರಿವ್ಯೂಸ್ ಅಂತ ಒಂದೆಲ್ಲ ವಿಡಿಯೋ ಮತ್ತು ರೀಲ್ಸ್ ಶೂಟ್ ಎಲ್ಲ ಮಾಡಿದ್ದೀನಿ. ಸೊ ಹಂಗಿಂದ ಹಂಗೆ ಹೋಗೋದು. R3 ಥರನೇ ಸೌಂಡ್ ಬರ್ತಾಯಿದೆ ಅಪ್ಪ. ಸೊ ಬಾಯ್ಸ್ ಎಲ್ಲ ಇಷ್ಟೇ ಬ್ಲಾಗು. ಸೊ ನಮಗೆಲ್ಲ ಏನು ಗುರು R3 ಅಲ್ಲ. ಸೊ ಮನಸ್ಸು ನಮಗೆ ಒಳ್ಳೇದು ಮಾಡಿದರೆ ಸಾಕು. ಸೊ R15 V3ನೇ ಸಾಕು. ಏನಂತೀರಾ ಎಲ್ಲ? ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ. ಸೊ ಅಷ್ಟೇ ಈ ಬ್ಲಾಗು. ಹೊಡೀರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬು. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಲವ್ ಯು ಆಲ್, ಟೇಕ್ ಕೇರ್, ಟಾಟಾ, ಬಾಯ್.